ಪವಿ ಏನು ಅರ್ಜುನ್ ನೆನ್ಪಿದಿನ ನಾನು ಆಫ್ ಕೋರ್ಸ್ ಪವಿ ಬೇಕಾಗತ್ತೇನೆ ಎಷ್ಟ್ ದಿನ ಆಯ್ತು ನಿನ್ನ ನೋಡಿ ಏನ್ ಪಾರ್ಥ ಇದು? ನನ್ನ ಹೆಂಡತಿ ಕೇಸ್ ಗೆಲ್ಲಿ ಸಂಧ್ಯಾಗ್ ನ್ಯಾಯ ಕೊಡ್ತಾ ದೇವ್ರ ಹತ್ರ ಅರ್ಚನೆ ಮಾಡ್ಕೊಂಡ್ ಬಂದೆ. ಅದಕ್ಕೆ 10 ನಿಮಿಷ ಲೇಟ್ ಆಯ್ತಪ್ಪ. ಪರವಾಗಿಲ್ಲ, ನಾನ್ ಹಾಗ ಅನ್ಕೊಂಡಿದ್ದು ಸರಿಯಾಗೇ ಇದೆ. ಏನ್ ಅನ್ಕೊಂಡ್ರಿ? ಅಪ್ಪನಷ್ಟೇ ಪ್ರೀತಿ ಮಾಡೋ ಹುಡುಗ ಸಿಗ್ಬೇಕು ಅಂತ ಅನ್ಕೊಂಡಿದ್ದೆ. ಓ ಹೌದಾ, ಈಗ ಗೊತ್ತಾಯ್ತು ನೋಡಿ. ಏನ್ ಗೊತ್ತಾಯ್ತು? ಮೇಡಮ್, ನಿನ್ನೆ ನನ್ಗೆ ರಾತ್ರಿ ನಿದ್ದೆನೆ ಬರ್ತಾ ಇರ್ಲಿಲ್ಲ. ನೀವು ನನ್ನನ್ನ ತುಂಬಾ ನೆನ್ಸ್ಕೋತಿದ್ರಿ ಅನ್ಸುತ್ತೆ. ಹಾ, ನನಗೂ ತುಂಬಾ ಹೊತ್ತು ನಿದ್ದೆ ಬರ್ತಾ ಇರ್ಲಿಲ್ಲ. ನಾನ್ ನಿಮ್ಮನ್ನ ನೆನ್ಪು ಮಾಡ್ಕೊಡ್ತಿದ್ನಲ್ಲ. ನಮ್ ಮದ್ವೆ, ನಾವ್ ಹೀಗ್ ಓಡಾಡ್ತಿರೋದು ಎಲ್ಲ ಒಂಥರ ಕನ್ಸಿನ ತರ ಅನ್ಸ್ತಾ ಇದೆ. ನನಗ್ ಮಾತ್ರ ನನ್ನ ಎಷ್ಟೋ ದಿನದ ಕನ್ಸು ನನ್ಸಾಗಿದೆ ಅಂತ ಅನ್ಸ್ತಾ ಇದೆ. ಪ್ರೀತಿಸಿರೋ ಹುಡುಗಿನೇ ಮದ್ವೆ ಆಗೋ ಅದೃಷ್ಟ ಎಷ್ಟ್ ಜನಕ್ಕೆ ಸಿಗತ್ತೆ ಹೇಳಿ? ಎಲ್ಲಾನು ಹೊಸ್ದಾಗ್ ಕಾಣಿಸ್ತಾ ಇದೆ ಪಾರ್ಥ. ಈ ಪ್ರಪಂಚ ನಿಮ್ಗೂ ಹೊಸ್ದಾಗ್ ಕಾಣಿಸ್ತಾ ಇದ್ಯಾ? ಇಲ್ಲಪ್ಪ, ನಂಗಿದೆಲ್ಲ ಅಭ್ಯಾಸ ಇದೆ. ದಿನ ಒಂದೊಂದು ಮದ್ವೆ ಆಗ್ತಿರ್ತೀನಲ್ಲ. ತರ್ಲೆ ನೋವಾಯ್ತಾ? ಅಯ್ಯೋ, ಎಲ್ಲೋ ಆಯ್ತು? ಇಲ್ಲ, ಅಲ್ಲ, ಇನ್ನೆಲ್ಲೋ ಹೋಯ್ತಿದೆ. ಇಲ್ಲಿ. ಏನೋ ವಿಚಿತ್ರವಾದ ಘಟನೆಗಳೆಲ್ಲ ನಡೀತಾ ಇದೆಯಲ್ಲ. ಇವ್ರ ಮುಂದೆ ಹೇಳಿದ್ರೆ ಭಾರ್ಗವಿ ಮನಸ್ಸಿನಲ್ಲಿ ಯಾರೋ ಇದ್ದಾರೆ ಅಂತ ಹೇಳ್ತಾರೆ. ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಭಾರ್ಗವಿನೋ ಏನು ಬಾಯ್ಬಿಟ್ಟು ಹೇಳಲ್ಲ, ಬೆಕ್ಕಿನ ತರ ಕದ್ದು ಮುಚ್ಚಿ ಓಡಾಡ್ತಾ ಇರ್ತಾಳೆ. ಏನಾರು ಕೇಳಿದ್ರೆ ಸಿಡುಕ್ತಾಳೆ. ಟೆನ್ಷನ್ ತುಂಬಾ ದಿವಸದಿಂದ ಇದೆ, ಆದರೆ ಈ ವರ್ಷ ಹೊಸ್ತಾಗಿದೆಯಲ್ಲ. ಏನೋಪ್ಪ, ಏನು ಅರ್ಥನೇ ಆಗ್ತಾ ಇಲ್ವಲ್ಲ. ಇವರು ಆ ಹರಟೆ ಕಟ್ಟಿಯವ್ರ ಜೊತೆ ಹೊರಗಡೆ ಹೊರಟೋಗ್ತಾರೆ. ಭಾರ್ಗವಿ ಕೇಸು ಅಂತ ಹೊರಟೋಗ್ತಾಳೆ. ಸಂಧ್ಯನು ಬೇರೆಲ್ಲೋ ಬಿಟ್ಟು ಬಂದಿದ್ದಾರೆ. ನನಗೋ ಮನೇಲಿ ಒಬ್ಳೆ ಇದ್ದು ಇದ್ದು ಸಾಕಾಗಿದೆ. ಸಂಧ್ಯನಾರು ಇದ್ದಿದ್ರೆ ನನ್ನ ಸುತ್ತಲೂ ಓಡಾಡ್ಕೊಂಡು ಅಮ್ಮ 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 ಅಂತ ನಂಗೆ ಎಲ್ಲಾ ಕೆಲಸದಲ್ಲೂ ಸಹಾಯ ಮಾಡ್ಕೊಂಡಿರ್ತಾ ಇದ್ಲು. ಈಗ ಸಂಧ್ಯಾ ನಮ್ಮನೆಯೊಳ ಅಂತ ಅನ್ಸೋದೇ ಇಲ್ಲ. ಬೃಂದ ಮನೆಯಿಂದ ಹೋದ್ಮೇಲೆ, ಭಾರ್ಗವಿ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಮನೆ ಬಿಕು ಅಂತ ಇತ್ತು. ಸಂಧ್ಯಾ ನಮ್ಮನೆಗೆ ದತ್ತು ಪುತ್ರಿ ಆಗೋದ್ಲು. ಪಾಪ ಸಂಧ್ಯಾ ಈ ಕೇಸ್ ನನ್ ಸಿಕ್ಕಾಕೊಂಡು ದುಃಖ ಪಡ್ತಾ ಇದ್ದಾಳೆ. ಆದಷ್ಟು ಬೇಗ ಅವಳಿಗೆ ನ್ಯಾಯ ಸಿಕ್ಬಿಡ್ಲಪ್ಪ ತಂದೆ. ಕೇಸ್ ಮುಗಿದ ತಕ್ಷಣ ಭಾರ್ಗವಿ ಮನಸ್ಸಿನಲ್ಲಿ ಯಾರಿದ್ದಾರೆ ಅಂತ ತಿಳ್ಕೊಂಡು ಮದ್ವೆ ಮಾಡಿಸ್ಬಿಡೋದು. ಆಮೇಲೆ ಸಂಧ್ಯಂಗೂ ಒಂದು ಒಳ್ಳೆ ಗಂಡು ನೋಡಿ ಮದ್ವೆ ಮಾಡ್ಬೇಕು. ಒಟ್ನಲ್ಲಿ ನಮ್ಮನೆ ಎಲ್ಲ ಹೆಣ್ಮಕ್ಳು ಖುಷಿಯಾಗಿ ನೆಮ್ಮದಿಯಾಗಿರ್ಬೇಕು. ನಮ್ಮಿಬ್ರಿಗೂ ಮದ್ವೆ ಆಗಿದೆ ಅಂತ ಗೊತ್ತಾದ್ರೆ ಸಂಧ್ಯಾ ಅದೆಷ್ಟು ಖುಷಿ ಪಡ್ತಾಳೆ ಗೊತ್ತಾ? ನಾಳೆ ಕೇಸ್ ಗೆಲ್ಲೋ ವಿಚಾರ ಜೊತೆ ನಮ್ಮ ಮದ್ವೆ ವಿಚಾರನು ಹೇಳ್ಬಿಡ್ತೀನಿ, ಇನ್ನೂ ಖುಷಿ ಪಡ್ತಾಳೆ. ಹೌದು ಮೇಡಮ್, ನಾಳೆ ಡಬಲ್ ಖುಷಿ, ಡಬಲ್ ಧಮಾಕ.
ಪಾರ್ಥ, ಸಂಧ್ಯಾ ಸೇಫ್ ಆಗಿಲ್ವಾ? ಹೌದು ಮೇಡಮ್, ಬರೋ ಮುಂಚೆ ಅವಳ ಜೊತೆ ಮಾತಾಡ್ಕೊಂಡ್ ಬಂದೆ. ಆರಾಮಾಗಿದ್ದಾಳೆ. ಅವಳು ನಿಮ್ ಬಗ್ಗೆ ವಿಚಾರಿಸಿದ್ಲು. ಹೌದಾ? ಹಾಗಾದ್ರೆ ಇರಿ, ಕಾಲ್ ಮಾಡ್ಬಿಡ್ತೀನಿ. ಮೇಡಮ್ ಹಾ? ಬೇಡ. ಯಾಕೆ ಪಾರ್ಥ? ನಿಮ್ಮ ಮೊಬೈಲ್ನ ಹಾಗೆ ಸಂಧ್ಯಾ ಮೊಬೈಲ್ನ ಟ್ರೇಸ್ ಆಮೇಲೆ ಪ್ರಾಬ್ಲಮ್ ಆದ್ರೆ ಸುಮ್ನೆ ಯಾಕೆ ರಿಸ್ಕು? ನಾಳೆ ಕೋರ್ಟಲ್ಲಿ ಸಿಗ್ತಾಳಲ್ಲ, ಅಲ್ಲೇ ಮಾತಾಡಿ. ಹೌದು, ಕರೆಕ್ಟ್. ಮೇಡಮ್, ನೀವೇನು ಚಿಂತೆ ಮಾಡ್ಬೇಡಿ. ಅವಳನ್ನ ಸೇಫ್ ಆಗಿ ಕೋರ್ಟ್ ಮೆಟ್ಲು ಹತ್ಸೋ ಜವಾಬ್ದಾರಿ ನಂದು. ಕೇಸ್ ಮುಗಿದ ಯಾರಿಗೂ ಹೆದರೋ ಅವಶ್ಯಕತೆನೇ ಇಲ್ಲ. ಮೊದ್ಲಿನ ಹಾಗೆ ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಅರ್ಜುನ್, ಹಾಯ್. ಪವಿ, ಏನು ಅರ್ಜುನ್, ನೆನ್ಪಿದೀನ ನಾನು? ಆಫ್ ಕೋರ್ಸ್ ಪವಿ, ಬೇಕಾಗತ್ತೇನೆ. ಎಷ್ಟ್ ದಿನ ಆಯ್ತು ನಿನ್ನ ನೋಡಿ. ನೋಟ್ಸ್ ಎಕ್ಸ್ಚೇಂಜ್ ಮಾಡೋದೇನು, ಕಾಲೇಜ್ ಕೆಫೆಟೀರಿಯಾದಲ್ಲಿ ಬಿಸಿ ಬಿಸಿ ಕಾಫಿ ಕುಡಿಯೋದು, ಕ್ಲಾಸ್ ಬಂಕ್ ಮಾಡಿ ಸಿನಿಮಾಗ್ ನೋಡೋದು. ಆದ್ರೂ ಕ್ಲಾಸಲ್ಲಿ ಟಾಪರ್ ನೀನೇ ಬಿಡು. ನಮ್ ಗ್ರೂಪ್ ಎಷ್ಟ್ ಚೆನ್ನಾಗಿತ್ತಲ್ವೇನೋ? ಸೂಪರ್ ಆಗಿತ್ತು ಅಲ್ವಾ? ಆಹಾ, ಹಲ್ಕಿರಿಯೋದ್ ನೋಡು. ಪಕ್ಕದಲ್ಲಿ ನಾನು ಒಬ್ಳಿದ್ದೀನಿ ಅನ್ನೋದನ್ನ ಮರ್ತ್ಬಿಟ್ಟಿದ್ದಾನೆ. ಇವಾಗ ನೋಡು, ಯಾರು ಕಾಂಟ್ಯಾಕ್ಟ್ ಅಲ್ಲೇ ಇಲ್ಲ. ಓಹೋ, ನೀನೇನು ಡೈಲಿ ಮೀಟ್ ಮಾಡೋನ್ ಹಾಗೆ ಕಾಲ್ ಮಾಡೋನ್ ಹಾಗೆ ಮಾತಾಡ್ತಿದ್ಯಾ? ಅಲ್ಲ, ನೀನೇನೆ ಪರಿಚಯ ಸಿಗ್ದಾರಷ್ಟು ಚೇಂಜ್ ಆಗ್ಬಿಟ್ಟಿದ್ಯಾ? ಅಲ್ಲ, ಇಷ್ಟೊಂದು ಸಣ್ಣ ಯಾಕಾಗಿದ್ಯಾ? ನೀನ್ ಅವತ್ ಹೇಗಿದ್ಯಾ ಹಾಗೆ ಇದ್ಯಲ್ಲೋ, ಹೀರೋ ತರ. ಐ ಮಿಸ್. ಮೇಡಮ್, ಏನಾಯ್ತು? ನೀರ್ ಕೊಡ್ಲಾ? ಇಲ್ಲ ಇಲ್ಲ, ಏನ್ ಬೇಡ, ನೀವು ಮುಂದುವರ್ಸಿ. ಅಯ್ಯೋ, ಪರಿಚಯ ಮರ್ತೋದೆ ನೋಡಿ. ಪವಿ, ಇವರು ಭಾರ್ಗವಿ ಅಂತ ನನ್ನ ಫ್ರೆಂಡ್, ಹೊಸ ಫ್ರೆಂಡ್. ಹಾಗೆ ಇವರು ಪವಿ ಅಂತ ನನ್ನ ಗೊತ್ತಾಯ್ತು, ನಿನ್ ಕ್ಲಾಸ್ಮೇಟ್. ಕ್ಲಾಸ್ಮೇಟ್. ಅದೇನೋ ಕ್ಲಾಸ್ಮೇಟು ಅಂತಿದ್ಯಾ? ನಿನ್ ಗರ್ಲ್ ಫ್ರೆಂಡ್ ಅನ್ನು. ಭಾರ್ಗವಿ ಅವ್ರೆ, ಅವತ್ತೇ ಇವ್ನು ಒಪ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ನಾನು ಇವ್ನ ಹೆಂಡತಿ ಆಗ್ತಿದ್ದೆ. ಕಾಲೇಜಲ್ಲಿ ನನಗೆ ಇವನ್ ಮೇಲೆ ಹೆವಿ ಕ್ರಶ್. ಪ್ರಪೋಸು ಮಾಡಿದ್ದೆ, ಆದ್ರೆ ಇವನೇ ಒಪ್ಕೊಳ್ಳಿಲ್ಲ. ಓ, ಯಾಕೆ ಒಪ್ಕೊಳ್ಳಿಲ್ಲ? ಅದೆಲ್ಲ ಹಳೆ ಕತೆ ಮೇಡಮ್, ಇವಾಗ ಯಾಕೆ ಅಲ್ವಾ? ಅರ್ಜುನ್, ಮನೇಲಿ ಹುಡ್ಗಿ ಗಿಡ್ಗಿ ನೋಡಿದಾರಾ ಅಥವಾ ಇನ್ನೂ ಸಿಂಗಲ್ ಏನಾ? ಪವಿತ್ರ, ನಾನೊಂದ್ ಸ್ವಲ್ಪ ಬಿಸಿ ಇದೀನಿ, ಇನ್ನೊಂದಿನ ಸಿಗ್ತೀನಿ. ಯಾವಾಗ್ಲೂ ಹೀಗೆ ಹೇಳ್ತೀಯ ಕಣೋ, ಆಮೇಲೆ ಮನುಷ್ಯ ಅಡ್ರೆಸ್ಸೇ ಇರಲ್ಲ. ಖಂಡಿತ ಸಿಗ್ತೀನಿ ಕಣೆ, ನಮ್ ಗ್ರೂಪ್ ಎಲ್ಲ ಇನ್ಫಾರ್ಮ್ ಮಾಡ್ಬಿಡು. ಸರಿ ಕಣೋ, ಸಿಗೋಣ. ಬಾಯ್, ಮತ್ತೆ ಸಿಗೋಣ. ಸರಿ. ಓಹ್, ಇನ್ನೊಮ್ಮೆ ಸಿಗೋ ಪ್ಲಾನ್ ಇದೆಯಾ ನಿಮ್ನ? ಕಾಲ್ ಮಾಡ್ತಾ ಇರು. ಓಕೆ, Bye. ಬೈ. ಮೇಡಮ್, ಹೋಗೋಣವಾ? ಬೇಡ ಬೇಡ, ಕರಿ ನಿನ್ ಫ್ರೆಂಡ್ನ. ಇನ್ನೊಂದ್ ಸ್ವಲ್ಪ ಹೊತ್ತಿಲ್ಲೇ ನಿಂತ್ಕೊಂಡು ಮಾತಾಡೋಣ. ನಿಮ್ಗೆ ಕೋಪ ಬಂದಿದ್ಯಾ? ಕೋಪನ? ನಿನ್ ಫ್ರೆಂಡ್ ಜೊತೆ ನೀನ್ ಮಾತಾಡೋದಕ್ಕೆ ನನಗೇನೆ ಕೋಪ ಬರ್ಬೇಕು? ಅದು ಕ್ಲೋಸ್ ಫ್ರೆಂಡ್ ಬೇರೆ. ಅಲ್ಲ, ಇವ್ರು ನಗ್ತಿದಾರ, ಕೋಪ ಮಾಡ್ಕೋ, ಎಲ್ಲೋ ಮಿಸ್ ಹೊಡಿತಿದ್ಯಲ್ಲ? ಮಾವ, ಹೊರಗಡೆ ಹೊರಟಿದ್ದೀರಾ? ಕಾಫಿ ಮಾಡ್ಕೊಡ್ಲಾ? ಒಂದ್ ಸ್ವಲ್ಪ ಮನ್ಸಿಗೆ ಶಾಂತಿ ಸಿಗ್ಬೋದು. ಮನಸ್ಸಿಗೆ ಶಾಂತಿ? ಅರ್ಜುನ್ ಅಂತ ಮಗ ಇದ್ಮೇಲೆ ನನಗೆ ಹೇಗೆ ಸಾಧ್ಯ ಅದು? ಮಾವ, ನಾನು ಅರ್ಜುನ್ ಜೊತೆ ಮಾತಾಡಿದ್ದೀನಿ ಮಾವ. ನಿಮಗೆ ಎಷ್ಟು ಹರ್ಟ್ ಆಗಿದೆ, ಎಷ್ಟು ಅವಮಾನ ಆಗಿದೆ ಅನ್ನೋದನ್ನ ನಾನು ಅವನಿಗೆ ಅರ್ಥ ಮಾಡಿಸಿದ್ದೀನಿ. ಇನ್ಮೇಲೆ ನಿಮ್ಮ ಮಾತನ್ನ ಮೀರೋದಿಲ್ಲ. ನೀವು ಏನು ಹೇಳ್ತೀರೋ ಹಾಗೆ ಕೇಳ್ತಾನೆ. ನನ್ನ ಮಾತು ಕೇಳದೆ ಅವನಿಗೆ ಬೇರೆ ದಾರಿ ಇಲ್ಲ. ಇದು ನಾನು ಅವನು ಕೊಡ್ತಿರೋ ಕೊನೆ ಭಿಕ್ಷೆ. ವಂದನ ಜೊತೆ ಅವನ ಮದುವೆ ಮಾಡಿಸ್ತೀನಿ ಅಂತ ನಾನು ಮಾತು ಕೊಟ್ಟಿರೋ ಒಂದೇ ಕಾರಣಕ್ಕೆ ಅವನನ್ನ ಮನೇಲಿ ಬಿಡ್ತಾ ಇದ್ದೀನಿ. ಹಾಗೆ ಅವರಿಬ್ಬರು ಮದುವೆ ಆದಷ್ಟು ಬೇಗ ಆಗಬೇಕು. ಮಾವ, ನೀವು ಈಗ ಯಾವ ದಿನ
ಯಾವತ್ತಿಗೆ ಫಿಕ್ಸ್ ಮಾಡ್ತೀರೋ ಅವತ್ತೇ ವಂದನಾ ಅರ್ಜುನ್ ಮದ್ವೆ ಆಗತ್ತೆ ಮಾವ. ನೋಡು, ನೀನು ವಹಿಸ್ಕೊಂಡಿರೋ ಕೆಲಸನ ಕರೆಕ್ಟಾಗಿ ಮಾಡು. ಆ ಅರ್ಜುನ್ ಮೇಲೆ ಒಂದು ಕಣ್ಣಿಟ್ಟಿರು. ಅವನು ಮತ್ತೆ ಅವನ ಹಳೆ ಚಾಳಿ ಶುರು ಮಾಡಿದ್ರೆ ತೊಂದರೆ ಆಗೋದು ಅವನಿಗಲ್ಲ, ನಿನಗೆ. ಐ ಹೋಪ್ ಯು ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ದಟ್. ಹ್ಞೂ ಮಾವ. ಗುಡ್. ಅಲ್ಲ, ಯಾರೋ ನೀರ್ಗಿಡಿದ್ರೆ ಯಾರಿಗೋ ಬರೆ ಹಾಕಿದ್ರಂತೆ, ಹಂಗಾಯ್ತು ನನ್ ಕತೆ. ಈ ಅಪ್ಪ ಮಗನ್ ಜಗಳದಲ್ಲಿ ಮಧ್ಯೆ ನಾನ್ ಯಾಕೆ? ಇವ್ರ ಮಗನ್ ಜವಾಬ್ದಾರಿ ನಾನ್ ಯಾಕೆ ತಗೋಬೇಕು? ಇವ್ರು ಹೇಳದ್ಮೇಲೆ ಇಲ್ಲ ಅನ್ನಕ್ಕಾಗುತ್ತಾ? ನನ್ನ ಚರಣ್ ಸಂಸಾರ ಸರಿ ಹೋಗ್ಬೇಕು. ಆ ಭಾರ್ಗವಿ ಈ ಮನೆಗೆ ಬರಬಾರ್ದು. ಆದಷ್ಟು ಬೇಗ ಇದೆಲ್ಲದಕ್ಕೂ ಸೇರಿಸಿ ಒಂದು ಪರಿಹಾರ ಕಂಡು ಹಿಡಿತೀನಿ. ಎಲ್ಲರಿಗೂ ಒಂದು ಗತಿ ಕಾಣಿಸ್ತೀನಿ. ಮೇಡಮ್, ಕಾಫಿ ಕುಡಿಯೋಣವಾ? ಹೀಟ್ ಐಸ್ ಕ್ರೀಮ್? ತುಂಬಾ ಕೋಲ್ಡ್ ಆಗತ್ತೆ. ಹಂಗಾದ್ರೆ ಜ್ಯೂಸ್? ಜ್ಯೂಸ್ ಸ್ವೀಟು. ಅರೆ, ಹಂಗಾದ್ರೆ ನಮ್ಮ ಮಾಮೂಲಿ ಎಳ್ನೀರು ಕುಡಿದ್ರೆ? ಯೋ, ನನ್ಗೇನು ಬೇಡ. ನಿನ್ಗೇನೆ ತಿನ್ಬೇಕು ಕುಡಿಬೇಕು ಅನ್ಸೋರು ಹೋಗ ಪವಿತ್ರನ್ ಜೊತೆ ಕುಡಿಯೋಗು. ಯಾಕ ಏನಾಗ್ತಾ ಇದ್ಯಾ? ನಾನು ಉರ್ಕೊಂಡ್ರೆ ನಿನಗ್ ನಗುನಾ? ಇಲ್ಲ ಮೇಡಮ್, ನಾನಾಗಲ್ಲ. ಏನಿಲ್ಲ ಮೇಡಮ್, ನಗ್ತಿಲ್ಲ. ನಾನ್ ನಿನ್ ಹೆಂಡತಿ ಪಕ್ಕದಲ್ಲೇ ನಿಂತಿದ್ದೀನಿ. ಅವಳು ಯಾವಳ ಜೊತೆನೋ ಹಲ್ಗಿರ್ಕೊಂಡು. ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಅವಾಗೆಲ್ಲ ಕ್ಲಾಸ್ ಬಂಕ್ ಮಾಡಿ ಸಿನಿಮಾಗ್ ಹೋಗ್ತಾ ಇದ್ವಿ, ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ವಿ, ಹಾಗ್ ಮಾಡ್ತಿದ್ವಿ ಹೀಗ್ ಮಾಡ್ತಿದ್ವಿ ಅಂತ ಹಲ್ಗಿರ್ಕೊಂಡು ಮಾತಾಡ್ತಿದ್ಯಲ್ಲ, ಅದೆಷ್ಟು ಧೈರ್ಯ ಇರ್ಬೇಕು. ಓಹೋ, ಇದಾ ವಿಷಯ? ಏನಯ್ಯ ಇದೇ ವಿಷಯ? ನಿನ್ಗೆ ಅವಳ ಮೇಲೆ ಕ್ರಶ್ ಇತ್ತಾ? ಇಲ್ಲ ಮೇಡಮ್, ಖಂಡಿತ ಇಲ್ಲ. ಅವಳು ಬರೀ ಫ್ರೆಂಡ್ ಅಷ್ಟೇ. ತುಂಬಾ ದಿನ ಆಯ್ತು ಅಂತ ಮಾತಾಡ್ಸಿದೆ ಅಷ್ಟೇ. ನೀನೇನ ಪಾಪದವನು, ಆರಾಮಾಗಿ ಮಾತಾಡ್ತಿದ್ದೆ. ಆ ಹುಡುಗಿಗೇನಯ್ಯ ಅಂತ ಸಲಿಗೆ? ಹಲ್ಕಿರಿಯೋದೇನು, ಮೈ ಮುಟ್ಟೋದೇನು? ಶೇಕ್ ಹ್ಯಾಂಡ್ ಮಾಡಿದ್ರೆ ಸಾಕಾಗಲ್ವಾ? ತಪ್ಕೊಳ್ಳೇಬೇಕಾ? ಅಲ್ಲ, ಹುಡುಗಿ ತಪ್ಕೊಳಕ್ ಬಂದಾಗ ಒಳಗೆ ಗರುಡಗಮ್ಮ ತರ ನಿಂತಿದ್ಯಲ್ಲ, ಹಿಂದೆ ಬರ್ಬೇಕು ತಾನೆ? ಸಾರಿ ಮೇಡಮ್, ಅದು ಗೊತ್ತಾಗಿಲ್ಲ. ಪಾಪ ಎಳೆ ಮಗು ಬಾಯಲ್ಲಿ ಬೆರಳಿಟ್ರೆ ಕಚ್ಚಕ್ಕೇ ಬರಲ್ಲ. ನಿನಗ್ ಗೊತ್ತಾಗ್ದೆ ನನ್ ಕುತ್ತಿಗೆ ತಾಳಿ ಕಟ್ಬಿಟ್ಟೆ ಅಲ್ಲ? ಆಯ್ತು ಬಿಡಿ ಮೇಡಮ್, ಇನ್ನೊಂದ್ಸಲ ಹಂಗ್ ಮಾಡಲ್ಲ. ಹಗ್ ಮಾಡಕ್ ಏನಾದ್ರು ಬಂದ್ರೆ ದೂರ ನಿಂತ್ಕೊಂಡ್ಬಿಡ್ತೀನಿ ಅಷ್ಟೇ. ಅಂದ್ರೆ ಇನ್ನೊಂದ್ಸಲ ಹಗ್ ಮಾಡೋ ಪ್ರೋಗ್ರಾಮ್ ಹೇಳಿದ್ಯಾ? ಅಯ್ಯೋ, ಹಂಗ ಹೇಳಿದಲ್ಲ. ಇನ್ನೊಂದ್ಸಲ ಬಂದ್ರೆ ಅಂತ ಹೇಳ್ದೆ ಅಷ್ಟೇ. ಇನ್ನೊಂದ್ಸಲ ಪವಿ ಗಿವಿ ಅಂದ್ರೆ ಗುದ್ಬಿಡ್ತೀನಿ. ಅಯ್ಯೋ, ನಮ್ ಬ್ಲಾಕ್ ಬೆಲ್ಟ್ ಎವರ್ ಪುಟ್ಟಿ ತುಂಬಾ ಸ್ಟ್ರಾಂಗ್, ಗೊತ್ತು. ಗುದ್ದಿದ್ರೆ ಡಮಾರ್. ನನ್ನ ಟಗರ್ ಪುಟ್ಟಿ ಅನ್ಬೇಡು. ಯಾಕೆ ಕೋಪ ಬರುತ್ತಾ? ಆದ್ರೂ ಏನ್ ಮೇಡಮ್, ಮದ್ವೆ ತಕ್ಷಣ ಹೆಣ್ಮಕ್ಳು ಹಿಂಗೆಲ್ಲ ಬದಲಾಗ್ತಾರಾ? ರೂಲ್ಸ್ ಅಂಡ್ ರೆಗ್ಯುಲೇಷನ್ ಜಾಸ್ತಿ ಆಗಿಲ್ವಾ? ಅದು ನೀವ್ ಸರಿ ಇಲ್ಲ ಅಂತ ಅಲ್ಲ, ನಮ್ಮವ್ರು ಸರಿಯಾಗಿದ್ರು ಅವ್ರ ಸುತ್ತ ಇರೋ ಜನ ಸರಿ ಇರಲ್ಲ ಅಂತ. ಓ, ಕರೆಕ್ಟ್ ಕರೆಕ್ಟ್. ನಿಮ್ ಹುಡುಗಿನ ನೀವ್ ಸೇಫ್ ಮಾಡ್ಕೊಳಲ್ವಾ? ಹಾಗೆ ನಮ್ ಗಂಡನ ನಾವ್ ಸೇಫ್ ಮಾಡ್ಕೊಳ್ಬೇಕು. ಅಂದ್ರೆ ನನ್ನ ಗಂಡ ಅಂತ ಒಪ್ಕೊಂಡ್ರ? ಟ್ಯೂಬ್ಲೈಟ್. ಏನಂದ್ರೆ? ಏನಿಲ್ಲಪ್ಪ, ನೀನ್ ತುಂಬಾ ಶಾರ್ಪು ಅಂತ ಮಾತಾಡ್ಕೊಳ್ತೀನಿ.